ಸರಿ, ಹಾಗಾದ್ರೆ ಇಲ್ಲಿದ್ದೇನ್ ಮಾಡೋದು? ನಡೀರಿ, ಹೊಟ್ಟು ಮಾಡೋಣ. ಒಳ್ಳೆ ಸೂತ್ಕ ಪಡ್ದಂಗಿದೆ ಈ ಮನೆ. ಒಂದು ಶುಭ ಸಮಾಚಾರಗಳಿಲ್ಲ. ಮನೆ ಬಿಟ್ಟು ಹೊಟ್ಬಿಡ, ಬನ್ನಿ. ಶಾಂತನು ಶಾರದಾ ಗೆಸ್ಟ್ಗಳ ತರ ಈ ಮನೆಗೆ ಬರ್ತಾರೆ, ದೊಡ್ಡಮ್ಮನ ಸಮಾಧಾನ ಮಾಡೋದಕ್ಕೆ. ನಾವು ಅವ್ರಿಗೆ ಟೀ ಕಾಫಿ ಸಪ್ಲೈ ಮಾಡ್ಕೊಂಡು ಇದು ಬಿಡೋಣ. ಪ್ರದೀಪ, ಎಲ್ಲ ಸರಿ ಇದ್ದಾಗ ಇರೋದು ಮುಖ್ಯ ಆಗಲ್ಲ ಕಣೋ. ಈಗ ಅದು ಇಂಥ ಸಂದರ್ಭದಲ್ಲಿ ನಾವು ಇರಲೇಬೇಕು, ಲೆಕ್ಕಕ್ಕೆ ಬರುತ್ತೆ. ಇವತ್ತಲ್ಲ ನಾಳೆ ಇದು ಪ್ರಯೋಜನಕ್ಕೆ ಬರುತ್ತೆ, ನೋಡ್ತಾ ಇರೋ. ಡ್ಯಾಡ್, ಪ್ರಯೋಜನ ಇದ್ರೆ ಮಾತ್ರ ಈ ಮನೇಲಿ ಇರಬೇಕು, ಇಲ್ಲಾಂದ್ರೆ ಇರಬಾರ್ದು. ರಾಧಿಕಾಗಿನ ತಲೆ ಕೆಟ್ಟಿತ್ತೆ ಮನೆ ಬಿಟ್ಟು ಹೋಗೋದಕ್ಕೆ. ಬನ್ನಿ, ರಾಧಿಕಾನ ಹುಡ್ಕೋಣ, ಅವಳಿಗೆ ಸಮಾಧಾನ ಹೇಳೋಣ, ಧೈರ್ಯ ಹೇಳೋಣ, ಸತ್ಯ ಏನಂತ ಬಾಯಿ ಬಿಡಿಸೋಣ. ಅದನ್ನ ಬಿಟ್ಟು ದೊಡ್ಡಮ್ಮನ ಸಮಾಧಾನಕ್ಕೋಸ್ಕರ ನೀವು ಇಲ್ಲೇ ಇರಬೇಕು ಅನ್ನೋದಾದ್ರೆ ಖಂಡಿತ ಮನೇಲಿ ಇರೋದು ಬೇಡ. ರೊಟ್ಟಿ ಜಾರಿ ತುಪ್ಪಕ್ಕೆ ಬೀಳ್ತಾನೆ ಇರುತ್ತೆ, ಆದ್ರೆ ನಮ್ಮ ತಟ್ಟೆಗೆ ಮಾತ್ರ ಬೀಳಲ್ಲ. ಯಾಕೆ ಹೀಗೆ ಅಂತ ನಿಮ್ಮಂತವ್ರ ಕೇಳಿದ್ರೆ ವೇದ ಅಂತ ಹೇಳುತ್ತೆ. ಪ್ರದೀಪ, ಈ ಸಾರ್ತಿ ಈ ಮನೆಯಲ್ಲಿ ತಟ್ಟೆಗಳ ಸಂಖ್ಯೆ ಕಮ್ಮಿ ಆಗುತ್ತೆ. ನನಗನ್ಸೋ ಪ್ರಕಾರ ಈ ಶಾರದಾ ಮತ್ತೆ ಶಾಂತನು ಅವರಿಬ್ಬರು ವಿಸಿಟು ಈ ಮನೆಗೆ ಕಮ್ಮಿ ಆಗುತ್ತೆ. ಅದಕ್ಕೆ ನಾನು ಹೇಳಿದ್ದು ತಟ್ಟೆಗಳ ಸಂಖ್ಯೆ ಕಮ್ಮಿ ಆಗುತ್ತೆ ಅಂತ. ರೊಟ್ಟಿ ಬಂದು ಖಂಡಿತ ನಮ್ಮ ತಟ್ಟೆಗೆ ಬೀಳುತ್ತೆ, ಯೋಚನೆ ಮಾಡಕ್ಕೆ ಹೋಗಬೇಡ ನೀನು. ಮಿನಿಸ್ಟ್ರಿಗಿರಿ ಕೊಡಲಿಲ್ಲ ಅಂತ ಮೆಜಾರಿಟಿಗೆ ಬಂದು ರೂಲ್ ಮಾಡ್ತಿರೋ ಪಾರ್ಟಿನ ಬಿಟ್ಟು ಹೋಗೋ ದಡ್ಡತನ ನಾವು ಯಾವತ್ತೂ ಮಾಡಕ್ಕೆ ಹೋಗಬಾರ್ದು. ಇಂತ ಆಳ್ಬೇಕು, ಇಲ್ಲದೆ ಹಾಳಾಗಬಾರ್ದು, ಹಾಳಾಕ್ ಹೋಗಬಾರ್ದು. ಇಲ್ಲಿ ನಾವು ಯಾಕಿರಬೇಕು ಅನ್ನೋದಕ್ಕೆ ಸರಿಯಾದ ಕಾರಣ ಸರಿಯಾದ ಸಮಯದಲ್ಲಿ ನಾನು ನಿನಗೆ ಕೊಡ್ತೀನಿ. ಪ್ರದೀಪ, ಒಂದೊಂದ್ಸರಿ ನಾವು ಸುಮ್ಮನಿರ್ತೀವಿ, ಒಂದೊಂದ್ಸರಿ ನಗ್ತಾ ಇರ್ತೀವಿ. ಇದಕ್ಕೆಲ್ಲ ಕಾರಣ ಇರುತ್ತೆ. ಇದೊಂದು ಸಾರಿ ನಾನು ಹೇಳಿದ ಮಾತನ್ನ ನೀನು ಕೇಳು. ಸಿಡ್ಲು ಗೊತ್ತಿಲ್ಲದೆ ಬಡಿಯುತ್ತೆ ಕಣೋ, ಅದರಿಂದ ಯಾರೂ ತಪ್ಪಿಸ್ಕೊಳಕ್ಕಾಗಲ್ಲ. ಸಿಡ್ಲು ಬಡಿದೇ ಬಿಡುತ್ತೆ, ನಾವು ಕಾದು ನೋಡ್ಬೇಕಷ್ಟೆ. ಯಾಕೆ ವಾತಾವರಣ ಹೀಗಾಯ್ತು? ಪರಿಸ್ಥಿತಿ ಬಲೆಗೆ ಸಿಕ್ಕಿ ನಾನು ಇನ್ನೂ ಸುಮ್ಮನೆ ಇದ್ರೆ ಇಲ್ಲಿ ಪರಿಸ್ಥಿತಿ ಇನ್ಯಾವುದೋ ದಿಕ್ಕಿಗೆ ತಿರ್ಗತ್ತೆ. ನಾನು ಶಂಕುಸ್ಥಾಪನೆ ಕಾರ್ಯದಲ್ಲಿ ತೊಡಗಿಸ್ಕೊಂಡ್ಬಿಟ್ರೆ ಇನ್ಯಾವುದೋ ಸಂಚಿನ ಬೆಲೆನಲ್ಲಿ ಸಿಕ್ಕಾಕೊಂಡಂಗಿರುತ್ತೆ. ಏನು ಮಾಡಲಿ? ಒಂದು ಕಡೆ 50 ಕೋಟಿ ರೂಪಾಯಿ, ಇನ್ನೊಂದು ಕಡೆ ರಾಧಿಕಾಗೆ ನನ್ನಿಂದ ಅನ್ಯಾಯ ಆಗಿದೆ. ನನ್ನನ್ನು ಕಳಿಸೋರ ಉದ್ದೇಶನೂ ಇಡಿರಲಿಲ್ಲ, ನಾನು ಅಂದ್ಕೊಂಡಿದ್ದು ಆಗಲಿಲ್ಲ. ಬಹುಶಃ ಈ ಪರಿಸ್ಥಿತಿನ ಸರಿಯಾಗಿ ಬಳಸ್ಕೊಂಡು ಬೇರೆ ಯಾರಾಗಿದ್ರು ಅಂತ ನನಗೆ ಅನಿಸ್ತಾ ಇದೆ. ಇನ್ನೂ ನಾನು ಸುಮ್ಮನೆ ಇದ್ರೆ ನನಗೆ ನಾನು ಮೋಸ ಮಾಡ್ಕೊಂಡಾಗಿರುತ್ತೆ. ಬದುಕಿರೋನೇನಾದರೂ ವಾಪಸ್ ಬಂದರೆ ನಾನು ಜೈಲ್ ಪಾಲ್ ಗ್ಯಾರಂಟಿ. ಇಲ್ಲಿಂದ ತಪ್ಪಿಸ್ಕೊಳ್ಳೋದು ಅಷ್ಟು ಸುಲಭ ಮಾತಲ್ಲ. ಏನಾದರೂ ಮಾಡಬೇಕು ಇವಾಗ. ತಂಪೆನ ಕೇಳ ಮರ ಶ್ರೀ, ಹೇಳ ಮಗ. ಅಪ್ಪ, ನನಗಿಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ. ಶ್ರೀ, ಇಷ್ಟು ದಿವಸ ನೀನು ನಮ್ಮ ಮನೇಲಿದ್ದೆ, ಏನೂ ಆಗಿಲ್ಲ. ರಾಧಿಕಂಗೆ ಅನ್ಯಾಯ ಆಯಿತು ನೋಡು ಶ್ರೀ. ಈಗ ನಿನ್ನ ಅವಶ್ಯಕತೆ ಆ ಮನೆಯವ್ರಿಗೆ ತುಂಬಾ ಇದೆಯಪ್ಪ. ಇಂಥ ಟೈಮಲ್ಲಿ ನೀನು ಅಲ್ಲಿಂದ ಹೊಟ್ಟು ಬಂದ್ಬಿಟ್ರೆ ಮನೆಯವರೆಲ್ಲ ಬೀದಿ ಪಾಲಾಗಿ ಹೋಗ್ತಾರೆ ಮಗು. ಅಪ್ಪ, ನಾನು ಇಲ್ಲಿರೋದ್ರಿಂದ ಬೇರೆ ಯಾರಿಗೂ ಏನೂ ಆಗಲ್ಲ.
ನಾನು ಬೀದಿ ಪಾಲಾಗ್ತೀನಷ್ಟೇ. ಶ್ರೀ, ನಿನ್ನ ಸಮಸ್ಯೆ ಎಂಥದು ಮಾರಾಯ? ಅಪ್ಪ, ನಿಮ್ಗೆಲ್ಲ ಗೊತ್ತಿದ್ದು ಯಾಕೆ ಕೇಳ್ತಾ ಇದ್ದೀರಾ? ಮತ್ತೆ ನೀನು ನನಗೆ ಯಾಕೆ ಫೋನ್ ಮಾಡ್ತಾ ಇದೀಯಾ? ಏನಾದರೂ ನಿರ್ಧಾರ ತಗೊಳ್ಳೋ ಮುಂಚೆ ನಿಮಗೆ ತಿಳಿಸ್ಬೇಕು ಅಂತ ಫೋನ್ ಮಾಡಿದೆ ಅಷ್ಟೇ. ಈಗಿನ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರನೂ ತಗೊಳಕ್ಕೆ ಹೋಗ್ಬೇಡಪ್ಪ. ನಾನು ಹೇಳೋದಂಕ ನೀನು ಅಲ್ಲೇ ಇರಬೇಕು. ಹಾ, ನನ್ನ ಮನ್ಸು ಒಪ್ತಾ ಇಲ್ಲ, ಗಿಲ್ಟ್ ಕಾಡ್ತಾ ಇದೆ ಅಪ್ಪ. ಇದಕ್ಕೆ ನಾನು ಪ್ರಾಯಶ್ಚಿತ್ತ ಮಾಡ್ಕೊಳ್ಳೇಬೇಕು. ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ ಅಷ್ಟೇ. ಶ್ರೀ, ಎಲ್ಲ ಸರೋಗುತ್ತೆ ಮಗು, ಇನ್ನು ಸ್ವಲ್ಪ ದಿವಸ ಅಷ್ಟೇ. ನೋಡು, ಈಗ ಸದ್ಯದ ಪರಿಸ್ಥಿತಿನಲ್ಲಿ ನೀನು ಯಾವ ನಿರ್ಧಾರನೂ ತಗೋಬೇಡಪ್ಪ. ನೀನು ಏನೇ ನಿರ್ಧಾರ ತಗೊಂಡ್ರು ಅದರಿಂದ ತೊಂದರೆ ಆಗೋದು ರಾಧಿಕಾಗೆ. ಅಪ್ಪ, ನಾನು ಈಗಿರೋ ಪರಿಸ್ಥಿತಿಲಿ ಅವ್ರ ಮುಂದೆ ಇನ್ನೂ ಸುಳ್ಳು ಹೇಳ್ಕೊಂಡಿರೋದಕ್ಕೆ ಆಗೋದಿಲ್ಲ. ಅವ್ರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗಿ ತೊಳಲಾಡ್ತಾ ಇದ್ದೀನಿ. ಅವ್ರು ಕೇಳೋ ಪ್ರಶ್ನೆಗಳಿಗೆ ನಾನು ಖಂಡಿತ ಉತ್ತರ ಹೇಳ್ಬಿಡ್ತೀನಿ. ನಾನು ವಿಶ್ವ ಅಲ್ಲ. ಹಲೋ, ಯಾರಿಗೂ ಪೇಷನ್ಸ್ ಇಲ್ಲ ನನ್ನ ಮಾತು ಕೇಳೋದಕ್ಕೆ. ನಾನು ನೋಡಿದ್ರೆ ಜೈಲಲ್ಲಿ ಸಿಕ್ಕಾಕೊಂಡಿದ್ದೀನಿ. ಶಾಂತನು, ಪ್ರತಿ ಸರಿ ಸಿಡಿಲ್ ಬಡಿಬೇಕು ಅಂತೇನಿಲ್ಲ. ಸುಮ್ಮನೆ ಯಾಕೆ ಏನೇನೋ ಯೋಚನೆ ಮಾಡಿ ನಿನ್ನ ತಲೆ ಕೆಡಿಸ್ಕೋತಿದ್ಯಾ? ಯಾರು ಇವನು? ಚಿಲ್ಲರೆ. ನಿನಗೆ ಚಿಲ್ಲರೆ ಇಂಪಾರ್ಟೆಂಟಾ, ನೋಟ್ ಇಂಪಾರ್ಟೆಂಟಾ? ಇವನು ಒಂದು ಸಣ್ಣ ಮುಳ್ಳು ಶಾಂತನು. ಸಣ್ಣ ಮುಳ್ಳು ಅಂತ ನೆಗ್ಲೆಕ್ಟ್ ಮಾಡಬೇಡಿ ಅಮ್ಮ. ಸಣ್ಣ ಮುಳ್ಳು ಗಡಿಯಾರದಲ್ಲಿ ಇಲ್ಲದೆ ಹೋದ್ರೆ ಪ್ರಪಂಚಕ್ಕೆ ಟೈಮೇ ಗೊತ್ತಾಗಲ್ಲ. ನಾನು ಸಣ್ಣ ಮುಳ್ಳು ಅಂತ ನೆಗ್ಲೆಕ್ಟ್ ಮಾಡೋದಿಲ್ಲ. ಯಾಕೆ ಗೊತ್ತಾ? ಸಣ್ಣವನಿದ್ದಾಗ ನಾನು ಅಮಾಯಕ, ಆದರೆ ಈಗ ಒಪ್ಕೋತೀನಿ. ಆದರೆ ಪ್ರಿಯಾರಿಟಿ ಅಂತಿರುತ್ತೆ, ಅಂದರೆ ಪ್ರಾಮುಖ್ಯತೆ. ಈಗ ರಾಧಿಕಾ ಮನೇಲಿಲ್ಲ, ವಿಶು ಬದುಕಿದಾನೆ ಅನ್ನೋ ಸುದ್ದಿ ಇದೆ. ಈಗ ನಾವು ವಿಶುನ ಹುಡ್ಕೋದು ಪ್ರಿಯಾರಿಟಿ. ಆ ಶೀನ ನೆಗ್ಲೆಕ್ಟ್ ಮಾಡಬೇಡಿ ಅಮ್ಮ. ರಾಧಿಕಾ ಮನೆ ಬಿಟ್ಟು ತೊಲಗಲಿ ಅಂತ ನಾವಿಬ್ರು ಒದ್ದಾಡಿರಬಹುದು. ಆದ್ರೆ ಒಂದು ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ ಏನು ಅಂದ್ರೆ, ರಾಧಿಕಾ ಮನೆ ಬಿಟ್ಟು ಹೋಗೋ ವಿಷಯದಲ್ಲಿ ನಮ್ಮ ಪ್ಲಾನ್ ಎಷ್ಟು ವರ್ಕೌಟ್ ಆಗಿತ್ತೋ ಅಷ್ಟೇ ಮರು ಮಾಂಗಲ್ಯ ಧಾರಣೆ ವಿಷಯದಲ್ಲಿ ಆ ಶ್ರೀ ಕೂಡ ಮುಖ್ಯ ಆಗಿದ್ದ. ಅವನಿಂದ ಏನ್ ಬೇಕಾದ್ರೂ ಆಗಬಹುದು. ಶಾರದಾ ಮತ್ತು ಶಾಂತನುವಿಂದ ನನಗೆ ತೊಂದರೆ ಆಗ್ತಿದೆ ಅಂತ ರಾಧಿಕಾ ಯಾವತ್ತೂ ಅಳ್ತಾ ಇರಲಿಲ್ಲ. ಆ ಶ್ರೀ ಅವನು ಮನೆ ಬಿಟ್ಟು ಹೋಗ್ಲಿ ಅಂತ ರಾಧಿಕಾ ಅಳ್ತಾ ಇದ್ಲು, ಬೇಡ್ಕೋತಾ ಇದ್ಲು. ಈ ಮಾತು ಸರಿನಾ ತಪ್ಪೋ? ಅಮ್ಮ, ನಿಮ್ಗೂ ಅವನು ಚಿಲ್ಲರೆ ಆಗಿರಬಹುದು, ಆದ್ರೆ ರಾಧಿಕಾ ಮೇಲೆ ಅವನಿಗೆ ಅನುಕಂಪ ಇದೆ. ಅದು ನನಗೆ ಭಯ ಆಗಿರೋದು. ಅಮ್ಮ, ನಿಮ್ಗೊಂದು ವಿಷಯ ಗೊತ್ತಾ? ರಾಧಿಕಾ ಮೇಲೆ ಅವನಿಗೆ ಅನುಕಂಪ ಇದೆ. ಅದು ನನಗೆ ಭಯ ಆಗಿರೋದು. ಅಮ್ಮ, ನಿಮ್ಗೊಂದು ವಿಷಯ ಗೊತ್ತಾ? ಈಸ್ ಎ ವೆರಿ ಗುಡ್ ರೆಕಾರ್ಡರ್. ಅಂದ್ರೆ ಮಾಲು ಸಮೇತ ಕಾನೂನಿಗೆ ಹೆಲ್ಪ್ ಮಾಡುವಂತ ಒಬ್ಬ ಸಾಕ್ಷಿದಾರ. ಅಂಡರ್ ವರ್ಲ್ಡ್ ನಲ್ಲಿ ಈ ಗುಡ್ ರೆಕಾರ್ಡರ್ ಅನ್ನೋ ಪದ ಈಗಲೂ ಚಾಲ್ತಿಯಲ್ಲೇ ಇದೆ. ಇಷ್ಟು ದಿನ ನಾವು ಮಾತಾಡಿದ್ದು, ಪ್ಲಾನ್ ಮಾಡಿದ್ನೆಲ್ಲ ಅವನು ರೆಕಾರ್ಡ್ ಮಾಡ್ಕೊಂಡಿದ್ರೆ ಮುಂದೆ ನಮ್ ಗತಿ ಏನು? ಅಂದ್ರೆ ಅವನು ಯಾವಾಗ ಬಾಯ್ ಬಿಡ್ತಾನೋ ಏನೋ. ಅದ್ ನನಗೆ ಗೊತ್ತಿಲ್ಲ. ಈ ಟ್ಯಾಕ್ಟಿಕ್ಸ್ಗಳು, ಮಾಫಿಯಾ ಟ್ರಿಕ್ಸ್ಗಳು ನಮಗೆ ಗೊತ್ತಾಗೋದಿಲ್ಲ. ಇನ್ಫ್ಯಾಕ್ಟ್ ನಮ್ಮಂತವ್ರು ಇದನ್ನೆಲ್ಲ ಎದುರಿಸಲೇಬೇಕು. ಅದಕ್ಕೆ ನಾನು ಹೇಳ್ತಾ ಇರೋದು, ಅವನು ಇಲ್ಲಿದ್ರೆ ನಮಗೆ ಅಪಾಯ ಅಂತ. ಎಲ್ಲರ ಪ್ರಕಾರ ಇವನೇ ವಿಶು, ಊರಿನ ಧರ್ಮಾಧಿಕಾರಿ. ದೇವಸ್ಥಾನದ ನಿರ್ಮಾಣ ಕಾರ್ಯ ಶುರುವಾಗ್ತದೆ. ಅದು ಧರ್ಮಾಧಿಕಾರಿಗಳಿಂದಲೇ ಶುರುವಾಗಬೇಕಾಗುತ್ತೆ. ನನಗೆ ಗೊತ್ತಿರೋ ಪ್ರಕಾರ ಅದು ಮುಗಿಬೇಕು ಅಂದ್ರೆ 2 ವರ್ಷದಿಂದ 3 ವರ್ಷ ಬೇಕಾಗುತ್ತೆ. ಅಲ್ಲಿವರೆಗೂ ಇವನಿಲ್ಲೇ ತಳ ಊರಿದ್ರೆ ನಾವು ಪಾತಾಳವಾಸಿಗಳು. ನೆಗ್ಲೆಕ್ಟ್ ಮಾಡಬೇಡಿ ಅಮ್ಮ ಅವನ್ನ.
ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಚಕ್ರವರ್ತಿಗಳೇ ನೆಲ ಕಚ್ಚಿದ್ದಾರೆ. ನೀವು ತುಂಬಾ ಉತ್ಸಾಹದಲ್ಲಿರ್ಬೋದು, ರೂಟ್ ಮಾಸ್ಟರ್ನ ಕರೆಸಿರ್ಬೋದು, ವಿಷುವನ್ನ ಹುಡುಕಕ್ಕೆ ಹೊರಟಿರ್ಬೋದು, ರಾಧಿಕಾ ಎಲ್ಲಿಗೆ ಹೋಗಿ ತಲುಪ್ರೆ ಅಂತ ನಿಮ್ಗೆ ಗೊತ್ತಿರಬಹುದು. ಎಲ್ಲ ಸರಿ, ಆದ್ರೆ ಇದೆಲ್ಲ ನೆರವೇರಬೇಕು ಅಂದ್ರೆ ನಮ್ಮಿಂದನೇ ನೆರವೇರಬೇಕು. ರಾಧಿಕಾ ಮತ್ತು ವಿಷು ವಿಚಾರದಲ್ಲಿ ನಾವು ಅಂದುಕೊಂಡಿದ್ದು ನೆರವೇರಬೇಕು ಅಂದ್ರೆ ಕೆಲಸ ಶುರು, ಅದು ಈಗ್ಲಿಂದನೇ ಕೆಲಸ ಶುರುವಾಗಬೇಕು. ಅವನಿರೋವರೆಗೂ ನಾವು ಕೆಲಸ ಶುರು ಮಾಡಕ್ಕಾಗಲ್ಲ. ಅಮ್ಮ, ನೋಡೋರ್ಗೆ ಅವನೊಬ್ಬ ಚಿಲ್ರೆ, ಆದ್ರೆ ನಮ್ಮ ಟಾರ್ಗೆಟ್ ಆ ರಾಧಿಕಾ ವಿಷು. ಅದಕ್ಕೆ ಅವನು ಅಡ್ಡಗಾಲಾಗ್ತಾನೆ. ನಮ್ಮ ಪ್ಲಾನ್ಗೆ ಅಡ್ಡಗಾಲ ಹಾಕೋಕೆ ಅವನಿಗೆ ದೇವಸ್ಥಾನ ನಿರ್ಮಾಣ ಕಾರ್ಯದ ನೆಪ ಸಿಕ್ಕಿದೆ. ಅಣ್ಣ, ಒಂದ್ ಸ್ವಲ್ಪ ಅನ್ನ ಸಾಂಬಾರ್ ಸಿಗುತ್ತಾ? ದುಡ್ಡಿದೆಯೇನಮ್ಮ? ದುಡ್ಡಿಲ್ಲ ಅಂದ್ರೆ ಇಲ್ಲಿ ಏನು ಸಿಗೋದಿಲ್ಲ, ಹೋಗ್ತಾ ಇರ್ಬೋದು. ಅಣ್ಣ, ನನ್ಗೋಸ್ಕರ ಬೇಡ, ಹೊಟ್ಟೆಲಿರೋ ಮಗುಗೋಸ್ಕರನಾದ್ರೂ ಒಂದ್ ಸ್ವಲ್ಪ ಅನ್ನ ಸಾಂಬಾರ್ ಕೊಡಿ. ದುಡ್ಡಿಲ್ಲ ಅಂದ್ರೆ ಇಲ್ಲಿ ಏನು ಸಿಗಲ್ಲಮ್ಮ. ದಿನ ಬೆಳಗಾರ ನಿಮ್ಮಂತವ್ರು ಎಷ್ಟೇ ನಾನು ಹೋಗು. ಸ್ವಲ್ಪ ನಿಲ್ಲಮ್ಮ. ರೀ, ಗರ್ಭಿಣಿ ಹೆಂಗಸಿಗೆ ಅನ್ನ ಸಾಂಬಾರ್ ಕೊಡಿ. ಹಿಂಗೇನಾದ್ರು ಜ್ಞಾನಗಿಲ್ಲ ಇದೆಯಾ? ಯಾವೊಂದು ಪುಕ್ಸಟ ಕೊಡ್ತಾನೆ, ಇಲ್ಲಿ ಯಾರು ಧರ್ಮಕ್ಕೆ ಯಾರು ಕೊಡ್ತಾ ಇಲ್ಲ. ಕಾಸಿದ್ರೆ ಮಾತ್ರ ಇಲ್ಲಿ ಊಟ. ರೀ, ಸ್ವಲ್ಪ ಅನ್ನ ಸಾಂಬಾರ್ ಕೊಡ್ರಿ, ನಿಮ್ದೇನ್ ಗಂಟು ಸೌದೋಗಲ್ಲ. ಪಾಪ ಗರ್ಭಿಣಿ ಹೆಂಗಸಿಗೆ. ಬರೀ ಇದೇ ಆಗೋಯ್ತು ನೋಡಮ್ಮ. ನಿನ್ಗೆ ಊಟ ಬೇಕು ಅಂದ್ರೆ ಅಲ್ಲಿರೋ ಪಾತ್ರೆನೆಲ್ಲ ತೊಳ್ಕೊಂಡ್ ಬಾ, ಆಮೇಲೆ ನೋಡೋಣ. ಅಣ್ಣ, ಎಲ್ಲ ತೊಳೆದಿಟ್ಟಾಯ್ತು. ಹೌದಾ? ಒಂದು ನಿಮಿಷ. ವಿಶು, ತಗೋ, ಇದ್ರ ಮೇಲೆ ನಿಂದೊಂದು ಸಿಗ್ನೇಚರ್ ಬೇಕು. ಸಿಗ್ನೇಚರ? ಏನಮ್ಮ ಇದು? ಇದು ನಮ್ಮ ಸಂಸ್ಥಾನಕ್ಕೆ 50 ಕೋಟಿ ರೂಪಾಯಿ ಅನುದಾನ ಬಂದಿತ್ತಲ್ಲ, ಅದು ನಿನ್ನ ಹೆಸರಿಗೆ ಟ್ರಾನ್ಸ್ಫರ್ ಆಗಬೇಕು ಅಂದರೆ ನಿನ್ನ ಸಿಗ್ನೇಚರ್ ಬೇಕು. ನಾಳೆ ನಾಡಿದ್ದೆಲ್ಲ ಬ್ಯಾಂಕ್ ರಜಾ ಇದೆ, ಅದಕ್ಕೆ ಆದಷ್ಟು ಬೇಗ ಕಳಿಸ್ಬೇಕಪ್ಪ. 50 ಕೋಟಿ ರೂಪಾಯಿ ವ್ಯವಹಾರ, 1 ರೂಪಾಯಿ ಆಚೆ ಈಚೆ ಆದರೂ
ನಮ್ಮ ಮರ್ಯಾದೆನೇ ಹೋಗೋದು. ವಿಶ್ವ ಸೈನ್ನ ನಾನು ಹೇಗಾಗಲಿ ಸೈನ್ ಹಾಕಲಿಲ್ಲ ಅಂದರೆ 108 ಪ್ರಶ್ನೆಗಳನ್ನ ಕೇಳ್ತಾರೆ ಇವರು. ವಿಶ್ವ ಸೈನ್ ಹಾಕಿದ್ರೆ ಎಲ್ಲ ಎಡವಟ್ಟಾಗುತ್ತೆ. ಹೇಳ್ಬಿಡ್ಲ ನಾನು ಯಾರು ಅಂತ? ಬೇಡ, ಸದ್ಯದ ಪರಿಸ್ಥಿತಿಲಿ ನಾನೇನೇ ಬಾಯ್ಬಿಟ್ರು ರಾಧಿಕಾಗೆ ಅಪಾಯ ಆಗತ್ತೆ. ಸತ್ಯ ಹೇಳಲೇಬೇಕು. ರಾಧಿಕಾಗೆ ಅಪಾಯ ಆಗದೆ ಇರೋ ಹಾಗೆ ನೋಡಿಕೊಂಡು ಸಮಯ ನೋಡಿ ಶಾಂತನು ನೆತ್ತಿ ಮೇಲೆ ಕೂತು ಸತ್ಯ ಹೇಳ್ಬಿಡ್ಬೇಕು. ರಾಧಿಕಾಗೆ ನನ್ನಿಂದ ಆಗಿರೋದೇ ಸಾಕು, ಇನ್ನು ತೊಂದರೆ ಆಗೋದು ಬೇಡ. ಪಾಪ. ಯಶು, ಏನು ಯಶು ಮಾಡ್ತಿದ್ಯಾ? ಅಮ್ಮ, ಸಂಸ್ಥಾನದ ಲಾಕರಲ್ಲೇ 50 ಕೋಟಿ ರೂಪಾಯಿ ಭದ್ರವಾಗಿರುತ್ತೆ ಅಲ್ವಾ? ಮತ್ತು ಆ ಹಣನ ನಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದು ಬೇಕಾ? ಡೈರೆಕ್ಟಾಗಿ ಹಣನ ಕೆಲಸ ಕಾರ್ಯಗಳಿಗೆ ಬಳಸ್ಕೊಳ್ಬೋದಲ್ವಾ? ಅಲ್ಲ, ಯಾಕೆ ಹೇಳ್ತಿದ್ದೀನಿ ಅಂದರೆ ದೊಡ್ಡ ಅಮೌಂಟ್ ನೋಡಿ ಭಯ. ಏನೂ ಆಗಲ್ಲ ವಿಶು. ಕೆಲವೊಂದು ಕೆಲಸಗಳನ್ನ ನಾವೇ ಮುಂದೆ ನಿಂತು ಮಾಡಿಸ್ಬೇಕಾಗತ್ತೆ. ಅದಕ್ಕೆ ಪ್ರತಿ ಸರಿ ಹಣ ತೆಗಿಯೋದಕ್ಕೆ ಸಂಸ್ಥಾನಕ್ಕೆ ಹೋಗೋಕ್ಕಾಗತ್ತಾ? ಅಲ್ಲಿ ನೋಡಿದ್ರೆ 108 ನಿಯಮಗಳು. ಪದೇ ಪದೇ ಆ 108 ನಿಯಮಗಳನ್ನ ಪಾಲಿಸೋದಕ್ಕೆ ಹೋದ್ರೆ ತುಂಬ ಟೈಮ್ ತಗೊಳುತ್ತೆ. ಅದ್ರ ಬದಲು ನಮ್ಮ ಅಕೌಂಟಲ್ಲೇ ಇದ್ರೆ ಕೆಲಸನೂ ಸುಲಭವಾಗುತ್ತೆ, ಬೇಗನೂ ಆಗುತ್ತೆ. ನೀನೇನು ಯೋಚನೆ ಮಾಡಬೇಡ, ಸೈನ್ ಮಾಡು. ಸರಿ, ನೀವು ಹೋಗಿ, ನಾನು ಸೈನ್ ಮಾಡಿ ಬ್ಯಾಂಕಿಗೆ ಮುಟ್ಟಿಸ್ತೀನಿ. ಸರಿಯಪ್ಪ, ಆದಷ್ಟು ಬೇಗ ಕಳಿಸು. ವಿಶು, ರಾಧಿಕನ್ ಬಗ್ಗೆ ಎಲ್ಲ ಕೆಲಸ ನಡೀತಾ ಇದೆ. ಯಾರಿಗೆ ಹೇಳಬೇಕೋ ಅವ್ರಿಗೆಲ್ಲ ಹೇಳಿಟ್ಟಿದ್ದೀನಿ. ನೀನು ಅವಳ ಬಗ್ಗೆನೇ ಯೋಚನೆ ಮಾಡ್ತಾ ಕೂರ್ಬೇಡ. ಅವಳ ಮನೆ ಬಿಟ್ಟು ಹೋಗಿ ಅವಮಾನ ಮಾಡಿದ್ರು ನಮ್ಮ ಮನೆ ಸೊಸೆನೇ ಅಲ್ವಾ? ನನಗೆ ಗೊತ್ತು. ಯಾವುದೋ ಆವೇಶದಲ್ಲಿ ಅವಳ ಬಗ್ಗೆ ಯಾರು ಮಾತಾಡಬಾರ್ದು ಅಂತ ಹೇಳ್ಬಿಟ್ಟೆ. ಆದರೆ ಏನು ಮಾಡೋಕ್ಕಾಗತ್ತೆ? ಯಾವುದೋ ಒಂದು ದಾರಿ ಸಿಗತ್ತೆ. ನೀನು ಅವಳ ಬಗ್ಗೆನೇ ಯೋಚನೆ ಮಾಡ್ತಾ ಕೂರ್ಬೇಡ. ಒಳ್ಳೆ ಕೆಲಸ ಮಾಡ್ತಾ ಇದೆಯಾ, ಅದ್ರ ಕಡೆ ಗಮನ ಹರಿಸು. ಸರಿ. ಹೇಳ್ತೀನಿ, ಆಗಲ್ಲ ಅಂತ ನಿನ್ನ ಬಾಯಿಂದ ಬರಬಾರ್ದು. ರೂಟ್ ಮ್ಯಾಪ್ ತೋರಿಸ್ದಂಗಲ್ಲ ಇದು. ಆದಷ್ಟು ಬೇಗ ಕೆಲಸ ಆಗಬೇಕು. ಸರಿ. ಶಾಂತನು, ಒಳ್ಳೆ ಸೀನ್ ಬರ್ತಿತ್ತು, ಯಾಕೆ ಡಿಸ್ಟರ್ಬ್ ಮಾಡಿದೆ? ಈಗ ನಾನು ಡಿಸ್ಟರ್ಬ್ ಆಗಿದ್ದೀನಿ, ಅದಕ್ಕೆ. ನೀನ್ ಯಾಕೆ ಡಿಸ್ಟರ್ಬ್ ಆಗಿದ್ಯಾ? ವಿಶ್ವನ ಹುಡ್ಕೋಕೆ ಅಂತ ಕಳಿಸಿದಿರಲ್ಲ ಆ ರೂಟ್ ಮಾಸ್ಟರ್, ಅವನ್ನ ಯಾರ ಫಾಲೋ ಮಾಡ್ತಿದ್ರಂತ ಅವ್ನಿಗೆ ಅನಿಸ್ತಾ ಇದೆಯಂತೆ. ವಿಶ್ವನ ಹುಡ್ಕಕ್ಕೆ ಆಗೋದಿಲ್ಲ ಅಂತ ಫೋನ್ ಮಾಡಿ ಹೇಳ್ದ. ಅವನು ಎಲ್ಲಿದ್ದಾನಂತೆ? ಏನೇ ಇದ್ರು ನನಗೆ ಫೋನ್ ಮಾಡಕ್ಕೆ ಹೇಳು. ಯಾಕೆ ನನಗೆ ಮಾಡಬಾರ್ದಾ? ನಾವು ವಿಶ್ವನ ತಳೆದ್ವಲ್ಲ, ಆ ಜಾಗದಲ್ಲಿ ಇದಾನಂತೆ. ಯಾಕೋ ನಮಗೆ ತೊಂದರೆ ಆಗ್ತಾ ಇದೆ ಅನಿಸ್ತಿದೆ. ವಿಶ್ವನ ಹುಡುಕ್ಬೇಕು. ಎಲ್ಲಿಂದ ತೊಂದರೆ ಆಗ್ತದೆ? ಶಾಂತನು, ದೇವಸ್ಥಾನದ ಗುದ್ದಿ ಪೂಜೆ ನಾಳೆನೇ ಅಲ್ವಾ? ಬಿಟ್ಬಿಡಮ್ಮ ಆ ವಿಷಯನ. ಆ ಪ್ರದೀಪ, ವಿಷ್ಣು, ಆ ಗಂಡ ಇಲ್ಲಿರೋ ರುಕ್ಮಿಣಿ ಅವ್ರನ್ನ ಅನುಮಾನಿಸಿ ಟಾರ್ಗೆಟ್ ಮಾಡಿ ಏನೂ ಪ್ರಯೋಜನ ಇಲ್ಲ. ಅವರೆಲ್ಲ ನಮಗೆ ತೊಂದರೆ ಮಾಡೋ ಹಾಗಿದ್ದಿದ್ರೆ ರಾಧಿಕಾ ಮನೆ ಬಿಟ್ಟು ಹೋಗ್ತಾ ಇರಲಿಲ್ಲ. ನಾವು ವಿಷ್ಣುನ ಹುಡುಕ್ಬೇಕು, ಅದು ಮುಖ್ಯ. ಶ್ರೀ ಹೋಗಲ್ಲ, ಯಾಕಂದ್ರೆ 50 ಕೋಟಿ ಅವನ ಎದುರಿಗಿದೆ. ನನ್ನ ಲೆಕ್ಕಾಚಾರನೂ ಅದೇ ಶಾಂತನು. ನಾಳೆ ನಡೆಯೋ ಗುದ್ಲಿ ಪೂಜೆ ನಮಗೆ ತುಂಬ ಇಂಪಾರ್ಟೆಂಟ್. 3 kg ಫ್ರೂಟ್ಸು, 4 kg ಸ್ವೀಟ್ಸು, 6 ತೆಂಗಿನಕಾಯಿ, 10 ರೂಪಾಯಿ ಕರ್ಪೂರ ತರಿಸಿರ್ತಾರೆ. ಅದು ನೋಡೋದಕ್ಕೆ ನಾವು ಹೋಗೋಣ. ನಡೀರಿ, ಈಗಲೇ ಹೋಗಿ ರುಕ್ಮಿಣಿ ಮನೇಲಿ ಹಾಲ್ಟ್ ಆಗಿ ಬೆಳಿಗ್ಗೆ ಎದ್ದು ಪೂಜೆಗೆ ಹೋಗೋಣ. 1 ಗಂಟೆ ಹಿಂದೆ ನಾನು ಸುಜಾತಾಗೆ ಫೋನ್ ಮಾಡಿದ್ದೆ. ಏನಂದು?
ವಿಷ್ಣುಗೆ ರಾಧಿಕಾ ಮೇಲೆ ಅನುಕಂಪ ಮೂಡಿದೆಯಂತೆ. ಯಾಕೆ ಮೂಡಿದೆ ಅಂದರೆ ಅವನ ಜುಟ್ಟು ನಮ್ಮ ಕೈಯಲ್ಲಿದೆ, ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಅದಕ್ಕೆ ಧರ್ಮಾಧಿಕಾರಿ ಮನೆತನದ ಇನ್ಫ್ಲೂಯೆನ್ಸ್ ಉಪಯೋಗಿಸಿ ದೊಡ್ಡ ದೊಡ್ಡ ಆಫೀಸರ್ಸ್ ಮೂಲಕ ರಾಧಿಕನ್ನ ಹುಡುಕಿಸ್ಬೇಕು ಅಂತಿದಾರಂತೆ. ರಾಧಿಕಾ ವಿಚಾರದಲ್ಲಿ ವಿಷ್ಣು ಮೂಮೆಂಟ್ಸು ಜೋರಾಗೇ ಇದೆಯಂತೆ. ನಾನು ಸುಮ್ಮನೆ ಕ್ಯಾಶುವಲ್ ಆಗಿ ಮನೆಯವರೆಲ್ಲ ಹೇಗಿದ್ದಾರೆ ಅಂತ ಕೇಳೋಣ ಅಂತ ಸುಜಾತಂಗೆ ಫೋನ್ ಮಾಡಿದ್ದೆ. ಗಡ್ಡಿ ಈ ಎಲ್ಲ ವಿಷಯನೂ ನನ್ನ ಹತ್ರ ಹೇಳ್ಬಿಟ್ಲು. ನಾಳೆ ನಾವು ಗುದ್ಲಿ ಪೂಜೆಗೆ ಹೋಗೋಕ್ಕೂ ವಿಷ್ಣು ಮೂಮೆಂಟ್ಸ್ಗೂ ರಾಧಿಕಾ ವಿಷ್ಣು ಹುಡ್ಕೋದಕ್ಕೂ ಏನಮ್ಮ ಸಂಬಂಧ? ಇವತ್ತು ರಾಧಿಕಾ ವಿಷು ಪರಿಸ್ಥಿತಿ ಹೇಗಿದೆ ಅಂದರೆ ಅವರಿಬ್ಬರು ನಮ್ಗೆ ಯಾವಾಗ ಸಿಗ್ತಾರೆ ಅಂದರೆ